ಕೆಲವೊಂದು ಸಾರಿ ನಿಮಗೂ ಹೀಗೆ ಅನಿಸುತ್ತಾ? ಕಲಿಯುಗ ತುಂಬ ಹಾಳಾಗೋಗಿದೆ, ಎಲ್ಲರೂ ಕೆಟ್ಟು ಕೂಲ್ಗೆಟ್ಟು ಕೂತ್ಕೊಂಡಿರೋರೆ. ಇದರಲ್ಲಿ ನಾನು ಯಾಕೆ ಸಾಚಾ ಥರ ಇಷ್ಟೊಂದು ಸತ್ಯ ಹೇಳ್ಕೊಂಡು ನಡೆದಿದ್ದು ನಡೆದ ಹಾಗೆ ಹೇಳ್ಕೊಂಡು ಬೇರೆಯವ್ರಿಗೆಲ್ಲ ಒಳ್ಳೇದು ಬಯಸ್ಕೊಂಡು ಇಷ್ಟೆಲ್ಲ ಮಾಡೋ ನನಗೆ ಯಾರು ಒಂದು ಒಳ್ಳೆ ರೆಸ್ಪೆಕ್ಟೇ ಕೊಡಲ್ಲ. ಎಲ್ಲರೂ ದುಡ್ಡು ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಯಾರ ಕಾಲನ್ನ ಯಾವಾಗ ಎಳಿಬೇಕು, ಯಾರಿಗೆ ಬಟ್ರಿಂಗ್ ಮಾಡಬೇಕು, ನೈಸ್ ಮಾಡಬೇಕು, ಅವ್ರ ಹತ್ರ ದುಡ್ಡು ವಸೂಲಿ ಮಾಡಬೇಕು, ನಾನು ಬೆಳೆಯೋದು ಹೆಂಗೆ, ಈ ರೀತಿ ನೂರಾರು ಯೋಚನೆಗಳು ಎಲ್ಲರ ತಲೆ ತುಂಬಿರಬೇಕಾದ್ರೆ ನಾನು ಮಾತ್ರ ನ್ಯಾಯ ಬೇಕು, ನೀತಿ ಬೇಕು, ಧರ್ಮ ಬೇಕು, ನಿಯತ್ತು ಬೇಕು, ಸಾಚಾ ಥರ ಬದುಕಬೇಕು ಅಂತ ಬೇಡ ಬೇಡ ಬೇಡ, ಬೇಗ ನಾನು ಅವ್ರ ಜೊತೆ ಅಪ್ಡೇಟ್ ಆಗಿಬಿಡೋಣ. ಈ ಹರಿಯೋ ನೀರು ಯಾವ ಕಡೆ ಹರಿಯುತ್ತೋ ಆ ಕಡೆ ನಾವು ಹೊರಟ್ಬಿಟ್ರೆ ತಲೆನೋವು ಕಮ್ಮಿ. ಈ ರೀತಿಯೆಲ್ಲ ನಿಮಗೂ ಫೀಲ್ ಆಗುತ್ತೆ ಖಂಡಿತ. ಯಾವ ಮನುಷ್ಯ ಕರೆಕ್ಟಾಗಿ ಇರ್ತಾನೋ ಅವನಿಗೆ ಎಲ್ಲರೂ ಕರೆಕ್ಟ್ ಇಲ್ಲ ಅಂತ ಅನಿಸುತ್ತೋ, ಆದರೂ ಕೂಡ ಅವರೆಲ್ಲರೂ ಸೇರಿಕೊಂಡು ನೀನು ಹುಚ್ಚ ಅಪ್ಡೇಟ್ ಆಗಿಲ್ಲ ಅಂತ ಮುಖಕ್ಕೆ ಕುಗಿತಾ ಇರ್ತಾರೋ ಆವಾಗ ಹೊರಟ ಆಗ್ಬಿಡ್ತಾನೆ ಮನುಷ್ಯ. ಛೇ ನಾನೊಬ್ಬ ಯಾಕ್ರಿ ಈ ಥರ ಇರಬೇಕು ಅಂತ. ನಿಮಗೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಸಾರಿ ಊರಿನ ಜನರೆಲ್ಲರೂ ಹಾಲಾಗ್ತಾ ಇದ್ರಂತೆ ಒಂದು ಬಾವಿಲಿ. ಭಗವಂತ ಬಂದು ಕುಡಿತಾನೆ, ನಮ್ಮ ಊರಿಗೆ ಒಳ್ಳೇದು ಮಾಡ್ತಾನೆ ಅಂತ. ಹಾಗಾಗಿ ಎಲ್ಲರ ಮನೆಯಿಂದ ಒಂದೊಂದು ತಂಬಿಗೆ ಅಂದರೆ ಚೊಂಬು ಹಾಲನ್ನು ತಗೊಂಡೋಗಿ ಆ ಬಾವಿಲಿ ಸುರಿತಾ ಇದ್ರಂತೆ. ಅದು ತುಂಬ್ತಾ ಇರುತ್ತಂತೆ. ಆ ಹಾಲನ್ನು ಭಗವಂತ ಬಂದು ಕುಡ್ಕೊಂಡು ಹೋಗ್ತಾನೆ, ಸಂತುಷ್ಟನಾಗ್ತಾನೆ, ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ಪ್ರತೀತಿ ಇರುತ್ತೆ. ಆಗ ಒಂದು ಸಾರಿ ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನಂತೆ, ಅರೆ ಎಲ್ಲರೂ ತಗೊಂಡು ಹೋಗಿ ಹಾಲನ್ನು ಸುರಿತಾ ಇದ್ದಾರೆ, ಸೊ ಇಷ್ಟೂ ಗಟ್ಟಿ ಹಾಲಿನ ಮಧ್ಯೆ ನಂದೊಂದು ಚಂಬು ತಂಬಿಗೆ ನೀರು ಸೇರಿಬಿಟ್ರೆ ಏನಾಗಲ್ಲ, ಯಾರು ಕಂಡಿಡಿಯೋದಕ್ಕೆ ಹೋಗೋದಿಲ್ಲ, ಸೊ ಎಲ್ಲರೂ ಹಾಲು ಹಾಕತ್ತವ, ನಾನು ಒಂದು ಚಂಬು ನೀರು ಹಾಕೋಣ, ಹೆಂಗೋ ನಡ್ಕೊಂಡು ಹೋಗುತ್ತೆ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಈ ಸುಳ್ಳು, ಮೋಸ, ವಂಚನೆ ಅನ್ನೋದು. ಹೀಗೆ ಒಬ್ಬ ಯೋಚನೆ ಮಾಡ್ತಾನೆ, ತದನಂತರದಲ್ಲಿ ಸುಮಾರು ಜನ ಯೋಚನೆ ಮಾಡ್ತಾರೆ, ತದನಂತರದಲ್ಲಿ ಎಲ್ಲರೂ ಹೀಗೆ ಯೋಚನೆ ಮಾಡ್ತಾರೆ. ನಂದೊಂದು ಚೊಂಬು ನೀರು ತಗೊಂಡಾಗ ಹಾಕಿದ್ರೆ ಹಾಲಿಗೆ ಬೆರೆದ್ರೆ ಏನೂ ಆಗಲ್ಲ, ಅದು ವೈಟಾಗೇ ಇರುತ್ತಲ್ವಾ ಅಂತ. ಒಂದು ಸಾರಿ ಭಗವಂತ ಪ್ರತ್ಯಕ್ಷ ಆಗಿ ನಾನು ನಿಜವಾಗ್ಲೂ ಈ ಗ್ರಾಮದ ಹಾಲನ್ನು ಕುಡಿಬೇಕು ಅಂತ ಬಂದು ನೋಡಿದಾಗ ಆ ಬಾವಿಯ ತುಂಬ ಹಾಲಿನ ಬದಲಾಗಿ ನೀರು ತುಂಬಿಕೊಂಡಿರುತ್ತಂತೆ. ಯಾಕೆ ಅಂದರೆ ಊರಿನ ಜನರೆಲ್ಲರೂ ಕೂಡ ಇದೇ ರೀತಿ ಥಿಂಕ್ ಮಾಡೋದಕ್ಕೋಗಿ ನೀರನ್ನು ಹಾಕಿರ್ತಾರೆ, ಯಾರೊಬ್ಬರು ಕೂಡ ಹಾಲನ್ನು ಹಾಕಿರೋದಿಲ್ಲ. ಭಗವಂತ ನನಗೇ ನೀರು ಕುಡಿಸೋದಕ್ಕೆ ಬಂದ್ರಾ ನೀವೆಲ್ಲ ಅಂತ ಯೋಚನೆ ಮಾಡಿ ನಸು ನಗ್ತಾನಂತೆ. ಹಾಗೆ ರೀ ನಾವು ಕೂಡ ಎಲ್ಲರೂ ಕಿರಿಕಿರಿ ಮಾಡ್ತಾರೆ, ಎಲ್ಲರೂ ಅಸತ್ಯ ನುಡಿಬೇಕಾದ್ರೆ ನಾವೊಬ್ಬರು ಸತ್ಯವನ್ನು ಹೇಳ್ತಾ ಇದ್ರೆ ಅವರೆಲ್ರಿಗೂ ನಾವು ಏನೋ ಒಂಥರ ಹುಚ್ಚು ಅನ್ನೋ ರೀತಿಯಲ್ಲಿ ಭಾಸ ಆಗುತ್ತೆ. ಎಲ್ಲರೂ ಯಾವುದೋ ಒಂದು ಮೋಸದ ಬಲೆಯನ್ನು ಎಣಿತಾ ಇರಬೇಕಾದ್ರೆ ನಾವೊಬ್ಬರು ಸತ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಇದೆಲ್ಲ ಬೇಡ, ನನಗೆ ಯಾಕೆ ಈ ಕಷ್ಟ, ನನಗೆ ಯಾಕೆ ಈ ನೋವು. ಏಕೆಂದರೆ ಯಾರು ಸತ್ಯವಾಗಿರ್ತಾರೆ, ಯಾರು ನಿಜವನ್ನು ಹೇಳ್ತಾ ಇರ್ತಾರೆ, ಯಾರು ಪ್ರಾಮಾಣಿಕವಾಗಿ ಬದುಕಿರ್ತಾರೆ, ಅವರೆಲ್ರಿಗೂ ನೋವು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ನಾವು ಅಂತಹ ಟೈಮಲ್ಲಿ ಅವರ ಗುಂಪಿಗೆ ಸೇರಿಕೊಂಡು ಅದೇ ರೀತಿ ಮಾಡ್ತಾ ಹೋದಾಗ ಭಗವಂತನಿಗೆ ನಾನು ಹೇಳದ್ನಲ್ಲ, ಹಾಲಿನ ಬದಲಾಗಿ ನೀರನ್ನು, ಹಾಗೆ ನೀರನ್ನು ಹಾಕ್ತಾ ಹೋದಾಗ ಭಗವಂತನಿಗೆ ಕ್ಷೀರಾಭಿಷೇಕ ಎಲ್ಲಿಂದ ಆಗುತ್ತೆ ಹೇಳಿ? ರೆವಲ್ಯೂಷನ್, ಕ್ರಾಂತಿ ಅನ್ನೋದು ನಮ್ಮೊಳಗಡೆ ಸೃಷ್ಟಿ ಆಗಬೇಕಲ್ವಾ? ಎಲ್ಲರೂ ಈ ರೀತಿ ಇದ್ದಾರೆ ಎಂದರೆ ನಾವು ಮಾತ್ರ ಡಿಫ್ರೆಂಟ್ ಆಗಿರೋಣ ಬಿಡಿ. ನಾವು ಹುಚ್ಚರಾಗಬೇಕಾದ್ರೂ ಸ್ಪೆಷಲ್ ಕ್ವಾಲಿಟಿ ಇರಬೇಕಲ್ವಾ? ನಮ್ಮನ್ನು ಎಲ್ಲರೂ ವಿಶೇಷವಾಗಿ ನೋಡ್ತಾರಲ್ವಾ? ಸೊ ಐಡೆಂಟಿಟಿ ಬಂತಲ್ವಾ? ಯಾವತ್ತೂ ಒಂದನ್ನು ತಿಳ್ಕೊಳ್ಳಿ, ಯಾರೋ ಏನೋ ಮಾಡ್ತಾರೆ, ಮನಸ್ಸಿಗೆ ನೋವಾಯಿತು, ತುಂಬ ಬೇಸರ ಆಯಿತು ಅಂದಾಗ ಭಗವಂತನ ಮುಂದೆ ಕೈ ಮುಗಿದು ಕಣ್ಣೀರನ್ನು ಹಾಕೋಣ.
ಏಕೆಂದರೆ ಭಗವಂತನ ಆಶೀರ್ವಾದ ನಮಗೆ ಯಾವತ್ತೂ ದುಪ್ಪಟ್ಟಿರುತ್ತೆ ಅನ್ನೋದು ಮರಿಬೇಡಿ. ಒಂದಲ್ಲ ಒಂದು ದಿನ ನಾವು ಬೆಳಿತೀವಿ. ಹಾಗಾಗಿ ಆ ಕುರಿಗಳ ಮಧ್ಯೆ ನಾವು ಸೇರಿಕೊಂಡು ಕುರಿ ಆಗೋದಕ್ಕಿಂತ ಸಿಂಗಲ್ ಸಿಂಹ ಹಾಗೆ ನಾವು ನಮ್ಮದೇ ದಾರಿಯಲ್ಲಿ ನಡೆಯೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ ರೀ? ಬೆಳಿತೀವಿ ಕೂಡ. ಧೈರ್ಯವಾಗಿ ನೀವು ಹೇಗಿದ್ದೀರೋ ಹಾಗೇ ಇರಿ. ಯಾವತ್ತೂ ಬದಲಾಗೋದಕ್ಕೆ ಹೋಗಬೇಡಿ.